ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾವ್ಯ ಎಮ್ಸ್ ವ್ಲಾಗ್ ಇನ್ ಕನ್ನಡ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಅನಿಸುತ್ತೆ ನಿಮ್ಗೆಲ್ಲರಿಗೂ. ನನಗೆ ತುಂಬ ದಿನದಿಂದ ಕುಚ್ಚು ಕಲಿಬೇಕು ಅನ್ನೋದು ತುಂಬ ಇಂಟ್ರೆಸ್ಟಲ್ಲಿತ್ತು. ಅದಕ್ಕೆ ನಾವಿರೋ ನಿಯರ್ ಬೈಯಲ್ಲಿ ನಾನು ಕುಚ್ಚು ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ನಾನು ಕುಚ್ಚು ಕ್ಲಾಸ್ಗೆ ಜಾಯ್ನ್ ಆದಾಗಿಂದ ಅವರು ನನಗೆ ಏನೇನು ಹೇಳ್ಕೊಟ್ಟಿದ್ದಾರೆ ಅಂತ ನಿಮಗೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಸ್ಟು ನಾನು ಕುಚ್ಚು ಕ್ಲಾಸ್ಗೆ ಜಾಯ್ನ್ ಆದಮೇಲೆ ನನಗೆ ಅವರು ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಅವರು ನನಗೆ ಹೇಳಿದ್ರು. ಮತ್ತು ನಾನು ಏನೇನು ಮೆಟೀರಿಯಲ್ಸ್ ಅವ್ರು ಏನೇನು ಹೇಳಿದ್ರು ಅಷ್ಟು ಮೆಟೀರಿಯಲ್ಸ್ನ ನಾನು ತೊಗೊಂಡೆ. ಅವ್ರು ಏನೇನು ಹೇಳಿದ್ರು ನಾನೇನೇನು ತೊಗೊಂಡೆ ಅಂತ ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ನಾನು ಮೆಟೀರಿಯಲ್ಸ್ ತೊಗೊಂಡ್ಮೇಲೆ ಅವರು ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದು ಬೇಸಿಕ್. ಫಸ್ಟ್ ಡೇ ಅವರು ನನಗೆ ಬೇಸಿಕ್ನ ಹೇಳ್ಕೊಟ್ರು. ನಾನು ಅವ್ರು ಹೇಳ್ಕೊಟ್ಟಿದ ತಕ್ಷಣ ತುಂಬ ಇಂಟ್ರೆಸ್ಟ್ ಇತ್ತಲ್ಲ ನನಗೆ ಕುಚ್ಚು ಕಲಿಬೇಕು ಅನ್ನೋದು, ನಾನು ಬೇಗ ಕಲಿತ್ಕೊಂಡೆ. ಬೇಸಿಕ್ ಅರ್ಥ ಆದಮೇಲೆ ನನಗೆ ಅವರು ನೆಕ್ಸ್ಟ್ ಹೇಳ್ಕೊಟ್ಟಿದ್ದು ಆರ್ಚ್. ಈ ಥರ ಆರ್ಚ್ ಹಾಕೋದನ್ನು ಹೇಳಿಕೊಟ್ರು. ನೋಡಿ ಅವರು ಎಷ್ಟು ಚೆನ್ನಾಗಿ ಫಿನಿಶಿಂಗಾಗಿ ಆರ್ಚ್ ಹಾಕಿದ್ದಾರೆ. ಬಟ್ ಅವ್ರು ಎಷ್ಟೇ ಹೇಳ್ಕೊಟ್ರು ನನಗೆ ಆರ್ಚು ಫುಲ್ ಫಿನಿಶಿಂಗ್ ಬರ್ತಾನೇ ಇರಲಿಲ್ಲ. ನೋಡ್ತಾ ಇದ್ದೀರಲ್ಲ, ಅವ್ರ ಥರ ಆರ್ಚ್ ಹಾಕೋದಕ್ಕೆ ಅವರಷ್ಟು ನನಗೆ ಫಿನಿಶಿಂಗ್ ಕೊಡೋದಕ್ಕೆ ಬರ್ತಾನೇ ಇರಲಿಲ್ಲ. ಈ ಆರ್ಚ್ ಹಾಕೋದು ಕಲಿಯೋದಕ್ಕೆ ನಾನು 3 ಡೇಸ್ ಟೈಮ್ ತೊಗೊಂಡಿದ್ದೀನಿ. ನಾನು ಅವ್ರನ್ನ ಕೇಳ್ತಾ ಇದ್ದೆ, ನನಗೆ ಆರ್ಚ್ ಹಾಕೋದಕ್ಕೆ ಬರ್ತಾ ಇಲ್ಲ ಅಂದರೆ, ಇಲ್ಲ ನೀವು ತುಂಬ ಚೆನ್ನಾಗಿ ಹಾಕ್ತಾಯಿದ್ದೀರಾ, ಆಗ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ನನಗಿನ್ನ ಚೆನ್ನಾಗಿ ನೀವು ಹಾಕ್ತೀರಾ ಅಂತ ಹೇಳ್ತಾನೇ ಇದ್ದರು. ಅವರು ನನಗೆ ತುಂಬ ಚೆನ್ನಾಗಿ ಕುಚ್ಚು ಹಾಕೋದನ್ನು ಈಗ ಸ್ಟೆಪ್ ಬೈ ಸ್ಟೆಪ್ಪು ನನಗೆ ಡಿಫ್ರೆಂಟ್ ಡಿಸೈನ್ನ ಹಾಕೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ವೀಡಿಯೋಸ್ನ ನಾನು ನೆಕ್ಸ್ಟು ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಅಂದ್ಕೊತಾ ಇದ್ದೆ, ಅವರು ಎಷ್ಟು ಫಿನಿಶಿಂಗಾಗಿ ಹಾಕ್ತಿದ್ದಾರೆ, ನನಗೆ ಇಷ್ಟು ಫಿನಿಶಿಂಗಾಗಿ ಬರ್ತಾ ಇಲ್ಲ, ನಾನು ಕಲಿಯೋಕ್ಕಾಗುತ್ತಾ, ನನಗೆ ಅಷ್ಟು ಫಿನಿಶಿಂಗ್ ಕೊಡೋಕ್ಕೆ ಬರುತ್ತಾ ಅಂತ ಅಂದ್ಕೊತಿದ್ದೆ. ಬಟ್ ಅವರು ಫಸ್ಟು ನೀವು ಬೇಸಿಕ್ ಕಲೀರಿ, ಆಮೇಲೆ ಆರ್ಚು ಫಿನಿಶಿಂಗ್ ಕೊಡೋದನ್ನು ಕಲಿತ್ಕೊಳ್ಳಿ, ಆಮೇಲೆ ನಿಮಗೆ ಎಂಥ ಡಿಸೈನ್ ಕೊಟ್ಟರು ನೀವು ಹಾಕ್ಬೋದು ಅಂತ ಅವರು ನನಗೆ ಹೇಳ್ತಾ ಇದ್ದರು. ನೆಕ್ಸ್ಟು ನಾನು ಯಾವ್ಯಾವ ಥರ 1 ವೀಕಲ್ಲಿ ಎಷ್ಟು ಥರ ಡಿಫ್ರೆಂಟ್ ಡಿಸೈನ್ ಕಲ್ತಿದ್ದೀನಿ ಅಂತ ನಿಮಗೆ ವಿಡಿಯೋ ನಾಳೆ ನಾನು ಹಾಕ್ತೀನಿ. ಯಾವ ಥರ ಆರ್ಚ್ ಬಂದಿದೆ, ಯಾವ್ಯಾವ ಥರ ಡಿಸೈನ್ ಕಲ್ತಿದ್ದೀನಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟು ನಾವು ಕುಚ್ಚು ಕಲಿಬೇಕಾದ್ರೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ, ನಾನು ಏನೇನು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಅವರು ಫಸ್ಟ್ ನನಗೆ ಹೇಳ್ಕೊಟ್ಟಿದ್ದು ಈ ಥರ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ನನಗೆ ಹೇಳಿಕೊಟ್ರು. ನೀವು ಇದರಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡಿ, ನೀವೊಂದು ಲೇಸ್ ತೊಗೊಂಡು ಅದನ್ನು ನೀವು ಫೈಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಡೈಲಿ ಈಗ ಲೇಸಲ್ಲೇ ನಾನು ಹಾಕ್ತಾಯಿದ್ದೀನಿ. ಈಗ ನಾನು ಕುಚ್ಚು ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ನಾನು ಫಸ್ಟ್ ತೊಗೊಂಡಿರೋದು ಈ ಥರ ಒಂದು ಲೇಸ್, ಗೋಲ್ಡ್ ಕಲರ್ದು ಲೇಸು ತೊಗೊಂಡಿದ್ದೀನಿ. ನೆಕ್ಸ್ಟು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಈ ಥರ ಕ್ರೋಶಾ ಕಡ್ಡಿ ತೊಗೋಬೇಕು. ನೋಡ್ತಾ ಇದ್ದೀರಲ್ಲ, ನಾನು ತೊಗೊಂಡಿರೋ ಕ್ರೋಶಾ ಕಡ್ಡಿ ಬಂದು 0.75 mm ನೀಡಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಥರ ಒಂದು ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನಂದರೆ ಈ ಥರ ಒಂದು 3 ಕಲರು ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ಏನು ತೊಗೊಂಡಿದ್ದೀನಿ ಅಂದರೆ ಬೀಡ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 4-5 ಥರ ಬೀಡ್ಸು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ಥರ ಬೀಡ್ಸ್ ತೊಗೊಂಡಿದ್ದೀನಿ ಅಂತ.
ಈ ಥರ ಒಂದು 4 ಥರ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ಮತ್ತು ಈ ಥರ ಒಂದು ಸಣ್ಣ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ನಿಮಗೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ನಾನು ಯಾವ್ಯಾವ ಥರ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಡೈಲಿ ತೋರಿಸ್ತೀನಿ. ನೆಕ್ಸ್ಟ್ ಏನು ಬೇಕು ಅಂತಂದರೆ ನಮಗೆ ಒಂದು ಗೋಲ್ಡನ್ ಜರಿ ಬೇಕು. ನೆಕ್ಸ್ಟು ಇನ್ನೊಂದು ಈ ಥರ ದೊಡ್ಡದು ಸೂಜಿ ತೊಗೊಂಡಿದ್ದೀನಿ. ಈ ಥರ ದೊಡ್ಡ ಹೋಲಿರೋದು ಒಂದು ಸೂಜಿನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ತೊಗೊಂಡಿರೋದು ಈ ಥರ ಫ್ಯಾಬ್ರಿಕ್ದು ಫೆವಿಕ್ವಿಕ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್ನು ಬಂದು ಈ ಥರ ಎಮ್ಮಿಂಗ್ ಮಾಡೋ ಸೂಜಿನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಕುಚ್ಚು ಕಲಿಯೋದಕ್ಕೆ ಇಷ್ಟು ಮೆಟೀರಿಯಲ್ಸ್ನ ನಾನು ತೊಗೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ನ ತೊಗೊಂಡಿದ್ದಾದಮೇಲೆ ನಾನು ಸ್ಟಾರ್ಟಿಂಗು ಕಲ್ತಿದ್ದು ಈ ಥರ. ಇಷ್ಟೆಲ್ಲ ಕಲ್ತಿದ್ಮೇಲೆ ಲಾಸ್ಟ್ ಫಿನಿಶಿಂಗು ಯಾವ ಥರ ಬಂದಿದೆ ಅಂತ, ಎಷ್ಟು ಪ್ಯಾಟ್ರನ್ ಡಿಸೈನ್ ಹಾಕಿದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಗೆ ಬೇಕಾಗಿರೋ ಐಟಮ್ಸ್ ಬಂದು ಇಷ್ಟು. ನಮಗೆ ಕುಚ್ಚು ಕಲಿಯೋದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್ ಬಂದು ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.